ಮೂಡ ಸೈಟ್ ಪಡೆದವರು ಮತ್ತು ಮಾರಿದವರಿಗೆ ಮತ್ತೆ ನಡುಕ ಶುರುವಾಗಿದೆ. 134 ಪ್ರಕರಣಗಳಿಗೆ ಮತ್ತೆ ಮರುಜೀವ ಬಂದಿದೆ. ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಮಾಜಿ ಮೂಡ ಆಯುಕ್ತ ದಿನೇಶ್ ನಟೇಶ್ ಸೇರಿ ಅನೇಕರಿಗೆ ನೋಟಿಸ್ ಅನ್ನು ಕಳುಹಿಸಲಾಗಿದೆ. ಮೊದಲ ಹಂತದಲ್ಲಿ 40 ಜನರಿಗೆ ನೋಟಿಸ್ ಅನ್ನು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಉತ್ತರವನ್ನು ಕೊಡುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಲೋಕಾಯುಕ್ತ ಎಸ್ಪಿ ಉದೇಶ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 1055 ಸೈಟ್ಗಳ ಪ್ರಕರಣ ಕೈಗೆತ್ತಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಮೂಲ ಜಮೀನು ಸೇರಿ ಎಲ್ಲಾ ದಾಖಲೆ ಸಲ್ಲಿಕೆಗೆ ಸೂಚನೆಯನ್ನ ಕೊಡಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದ್ಯ ಇದರಿಂದ ಸೈಟ್ ಅನ್ನ ಪಡ್ಕೊಂಡು ಯಾರೆಲ್ಲ ಇದ್ದಾರೆ ಮತ್ತೆ ನಡುಕ ಶುರುವಾಗಿದೆ. ಈಗ 134 ಪ್ರಕರಣಗಳಿಗೆ ಮತ್ತೆ ಮರುಜೀವ ಬರ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 50-50ರ ಅನುಪಾತದಲ್ಲಿ ಸೈಟ್ ಪಡೆದಿದ್ದವರಿಗೆ ಸಂಕಷ್ಟ ಶುರುವಾಗಿದೆ. ಮೊದಲ ಹಂತದಲ್ಲಿ 40 ಜನರಿಗೆ ನೋಟಿಸ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದಾರೆ. 40 ಜನರಿಗೆ ನೋಟಿಸ್ ಅನ್ನ ಕೊಟ್ಟು ಈ ನೋಟಿಸ್ಗೆ ಸರಿಯಾದ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ರೆ ಮೂಲ ಜಮೀನು ಸೇರಿ ಎಲ್ಲಾ ದಾಖಲೆಗಳನ್ನು ಒದಗಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೂಡಲೇ ಉತ್ತರ ಕೊಡುವಂತೆ ಎಸ್ಪಿ ಉದೇಶ್, ಲೋಕಾಯುಕ್ತ ಎಸ್ಪಿ ಉದೇಶ್ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟು 1055 ಸೈಟ್ಗಳ ಪ್ರಕರಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಕೈಗೊಂಡು ನೋಟಿಸ್ ಅನ್ನ ರವಾನೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಕಾದ್ ನೋಡಬೇಕು ಏನೆಲ್ಲ ಆಗಬಹುದು ಅಂತೇಳಿ. ಒಂದ್ ಕಡೆಯಲ್ಲಿ ಕಾನೂನನ್ನ ಗಾಳಿಗೆ ತೂರಿ ನೋಟಿಸ್ ಅನ್ನ ನೀಡಲಾಗಿದೆಯಾ ಅಂತೇಳಿದ್ರೆ ಸೈಟ್ ಅನ್ನ ನೀಡಲಾಗಿದೆಯಾ ಎನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಕಾದ್ ನೋಡ್ಬೇಕಾಗತ್ತೆ ಯಾವ ನಿಟ್ಟಿನಲ್ಲಿ ತನಿಖೆ ಆಗುತ್ತೆ, ಇಲ್ಲಿ ಯಾವ ರೀತಿಯಾದಂಥ ಅಕ್ರಮ ಆಗಿದೆ, ನೋಟಿಸ್ಗೆ ಉತ್ತರವನ್ನ ಸೈಟ್ ಅನ್ನ ಪಡೆದುಕೊಂಡವರಿದ್ದಾರಲ್ಲ ನೋಟಿಸ್ಗೆ ಸರಿಯಾದ ಉತ್ತರವನ್ನ ಕೊಡ್ತಾರಾ, ಕಾದ್ ನೋಡ್ಬೇಕಿದೆ. ಮೂಡ ಸೈಟ್ ಅನ್ನ ಪಡೆದವರು, ಸೈಟ್ ಅನ್ನ ತಗೊಂಡು ಮಾರಿದವರು, ಕೆಲವೊಂದಿಷ್ಟು ಮೂಡ ಸೈಟ್ ಅನ್ನ ತಗೊಂಡು ಅದನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇದರ ಮೂಲ ಜಮೀನು ದಾಖಲೆ ಎಲ್ಲವನ್ನ ಒದಗಿಸುವಂತೆ ಈಗ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಹಾಗೆಯೇ ಮಾಜಿ ಮೂಡ ಆಯುಕ್ತ ದಿನೇಶ್ ಮತ್ತು ನಟೇಶ್ ಸೇರಿ ಅನೇಕರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಒಂದ್ ಕಡೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾಕಷ್ಟು ಜನರಿಗೆ ನೋಟಿಸ್ ರವಾನೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ನೋಟಿಸ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನೇನು, ಹಾಗೇನೆ ಏನು ಒಂದಷ್ಟು ದಾಖಲೆಗಳ ಪರಿಶೀಲನೆ ಕೂಡ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ? ಹೌದು ಸಂಪತ್, ಏನು ಮೈಸೂರು ಮೂಡ ಹಗರಣದಲ್ಲಿ ನಡೀತಿರುವಂತಹ ಹಗರಣ ಏನಿದೆ ಇದಕ್ಕೆ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ 50ರ ಅನುಪಾತದಲ್ಲಿ ಹಂಚಿಕೆಯಾಗಿದೆ ಅಂತ ನಿವೇಶನಗಳು ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿ ರಿಪೋರ್ಟ್ ಏನು ಸಲ್ಲಿಕೆಯಾಗಿತ್ತು. ಈ ಬೆನ್ನಲ್ಲೇ ಕೂಡ ಲೋಕಾಯುಕ್ತ ಪೊಲೀಸರು 133 ಸೈಟ್ಗಳನ್ನ ಅಕ್ರಮವಾಗಿ ಪಡೆದಿದ್ದಂತಹ ಸೈಟ್ಗಳನ್ನು ಎನ್ನಲಾಗ್ತಾ ಇದೆ ಎಂಬ ಸೈಟ್ಗಳಿಗೆ ಕೂಡ ಅವರ ಓನರ್ಗಳಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಆ ನೋಟಿಸ್ ನಲ್ಲಿ ನಿಮಗೆ ಸೈಟ್ ಅನ್ನ ಪಡೆಯೋದಕ್ಕೆ ಯಾವ ಅರ್ಹತೆ ಮೇಲೆ, ಯಾವ ಮಾನದಂಡದ ಮೇಲೆ ಸೈಟ್ ಗಳನ್ನ ಪಡೆದಿದ್ರಿ, ನೀವೇನಾದ್ರೂ ಕೂಡ ಮೂಡಾಗೆ ನಿಮ್ಮ ನಿವೇಶನಗಳೇನಾದ್ರೂ ಕೂಡ ಒತ್ತುವರಿಯಾಗಿತ್ತ, ನಿಮ್ಮ ಜಮೀನು ಏನಾದ್ರೂ ಕೂಡ ವಶಪಡಿಸಿಕೊಳ್ಳಲಾಗಿತ್ತ, ಆ ನಂತರವಾಗಿ ನಿಮ್ಗೇನಾದ್ರೂ ಕೂಡ ನಿವೇಶನಗಳು ಬಂದಿತ್ತ, ಇಲ್ಲ ಅಕ್ರಮವಾಗಿ ಏನಾದ್ರೂ ಕೂಡ ನಿವೇಶನಗಳನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳಿ ನಿಮ್ ಮೂಲ ದಾಖಲಾತಿಗಳನ್ನ ಒದಗಿಸುವುದರ ಮುಖಾಂತರವಾಗಿ ನೋಟಿಸ್ಗೆ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಲೋಕಾಯುಕ್ತ ಪೊಲೀಸರು 133 ನಿವೇಶನದ ಓನರ್ಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಅಲ್ಲದೆ ಅಕ್ರಮವಾಗಿ ಹಂಚಿಕೆಯಾಗಿದ್ದಂತಹ ನಿವೇಶನಗಳು ಏನಿದೆ ಅದರಲ್ಲಿ ಹಂಚಿಕೆಯಾಗಿದ್ದಂತಹ ಅಧಿಕಾರಿಗಳು ಏನಿದ್ರು ಅವರಿಗೆ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು. ಇದರಲ್ಲಿ ಕೂಡ ಹಲವಾರು ಅಧಿಕಾರಿಗಳನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರ ವಶದಲ್ಲಿರುವಂತದ್ದು. ಇದರ ಬೆನ್ನಲ್ಲೇ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾದಂತಹ ಹಿನ್ನೆಲೆಯಲ್ಲಿ ಓನರ್ಗಳಿಗೆ, ಅಂದ್ರೆ ಮಾರಿದಂತಹ ಓನರ್ಗಳಿಗಾಗಿರ್ಬೋದು ಮತ್ತೆ ನಿವೇಶನಗಳನ್ನ ಪಡೆದಿರುವಂತಹ ಓನರ್ಗಳಿಗೆ ನಡುಕ ಶುರುವಾಗಿರುವಂತದ್ದು. ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ ಏನು ಹಂಚಿಕೆಯಾಗಿತ್ತು, ಅಕ್ರಮವಾಗಿ ಹಂಚಿಕೆಯಾಗಿತ್ತು ಎಂಬ ಏನು ಪ್ರಕರಣ ಇತ್ತು ಅದಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿತ್ತು. ಇದರಿಂದಾಗಿ ಸಾಕಷ್ಟು ನಿವೇಶನಗಳನ್ನ ಹೊಂದಿದ್ದಂತಹ ಮಾಲೀಕರು ನಿರಾಳರಾಗಿದ್ರು. ಆದರೆ ಲೋಕಾಯುಕ್ತ ಪೊಲೀಸರು ಇವರೆಲ್ಲರಿಗೂ ಕೂಡ ಒಂದು ನೋಟಿಸ್ಗೆ ಉತ್ತರವನ್ನ ನೀಡಬೇಕು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿದಂತ ಹಿನ್ನೆಲೆಯಲ್ಲಿ 133 ನೋಟಿಸ್ ಓನರ್ಗಳೇನಿದ್ದಾರೆ, ಮಾಲೀಕರೇನಿದ್ದಾರೆ ಅವರಿಗೆ ಕೂಡ ನಡುಕ ಶುರುವಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.